ಬಂಧುಗಳೇ, ತಮಗೆಲ್ಲ ಮಯ ಚಾನಲ್ಗೆ ಆದರದ ಸ್ವಾಗತ. ಬೇಡಿದ ವರವನ್ನ ಶೀಘ್ರವೇ ನೀಡುವ ಶ್ರೀ ವೀರಭದ್ರೇಶ್ವರ ಹಾಗೂ ಶಿವನ ದೇವಸ್ಥಾನದ ಸೌಂದರ್ಯವನ್ನ ಈ ಸಂಚಿಕೆಯಲ್ಲಿ ಸವಿಯೋಣ. ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಮಲೆನಾಡಿನ ಪ್ಯಾರಿಸ್ ಎಂದೇ ಕರೆಯುವ ಶಿವಮೊಗ್ಗ ಜಿಲ್ಲೆಯು ಸಾಕಷ್ಟು ಐತಿಹಾಸಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ನದಿ ಜಲಾಶಯಗಳಿಂದ ಮತ್ತು ಪ್ರಾಚೀನ ದೇಗುಲಗಳಿಂದ ಕೂಡಿದ ವಿಶೇಷತೆಗಳ ಜಿಲ್ಲೆಯಾಗಿದೆ. ಈ ಜಿಲ್ಲೆಯ ವಿಶೇಷ ಆಕರ್ಷಣೀಯ ದೇವಸ್ಥಾನಗಳಲ್ಲೊಂದು ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣದ ಬಳಿ ಇರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೇರಲಗಿ. ದೇವಸ್ಥಾನದ ಪರಿಸರದ ಸುತ್ತ, ಅಂದರೆ ಗ್ರಾಮದ ಸುತ್ತ ಹಚ್ಚ ಹಸಿರಾದ ಅಡಕೆ ತೋಟಗಳು, ಮಾವಿನ ಕೊಪ್ಪಲು ಹಾಗೂ ಭತ್ತ ಬೆಳೆಯುವ ಕೃಷಿ ಭೂಮಿ ಪ್ರದೇಶವಿದ್ದು ಸದಾ ಹಚ್ಚ ಹಸಿರಾಗಿ ಕಂಗೊಳಿಸುತ್ತದೆ. ಇದನ್ನು ನೋಡುವುದೇ ಸೊಬಗು. ನೇರಲಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಸಾಕಷ್ಟು ಪುರಾತನ ಇತಿಹಾಸವನ್ನು ಹೊಂದಿದೆ. ಹಳೆಯ ಶೈಲಿಯ ಜೊತೆಗೆ ಆಧುನಿಕತೆಯನ್ನು ಒಳಗೊಂಡು ಸಾಂಪ್ರದಾಯಿಕ ಶೈಲಿಯ ನಿರ್ಮಾಣವಾಗಿದೆ. ಶ್ರೀ ವೀರಭದ್ರೇಶ್ವರ ಮೂರ್ತಿಯು ಅತ್ಯಂತ ಸುಂದರವಾಗಿದ್ದು ವಿಶೇಷವಾಗಿ ಅಲಂಕರಿಸಿದಾಗಲಂತೂ ದೃಷ್ಟಿ ಕದಲಿಸದೇ ನೋಡುವಂತಿರುತ್ತದೆ. ಪಕ್ಕದಲ್ಲಿರುವ ಶಿವನಂದಿಯರ ವಿಗ್ರಹಗಳು ಮನಕ್ಕೆ ಆನಂದವನ್ನು ತರುತ್ತವಲ್ಲದೆ ನಮ್ಮ ಮನದ ಬೇಡಿಕೆಗಳನ್ನು ಬಲು ಶೀಘ್ರದಲ್ಲಿ ಈಡೇರಿಸುವ ದೈವವಾಗಿವೆ. ದೇವಸ್ಥಾನದ ಒಳಗೆ ಗಣೇಶ, ಸುಬ್ರಹ್ಮಣ್ಯ, ವೀರಭದ್ರೇಶ್ವರನಂತಹ ಹಲವಾರು ಚಿಕ್ಕ ಚಿಕ್ಕ ಮೂರ್ತಿಗಳಿವೆ. ಅಲ್ಲದೆ ದೇವಸ್ಥಾನದ ವೈಭವವನ್ನು ನೋಡಿ ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ಬನ್ನಿ ಅದರ ಸೊಬಗನ್ನ ಸವಿಯೋಣ.
ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸೌಂದರ್ಯದ ಸವಿಯನ್ನು ಸವಿದ ನಮ್ಮೆಲ್ಲರಿಗೂ ಆ ವೀರಭದ್ರೇಶ್ವರನ ಕೃಪಾಶೀರ್ವಾದ ಸಿಗಲೆಂದು ಆಶಿಸುತ್ತಾ, ಮುಂದಿನ ದಿನಗಳಲ್ಲಿ ಮತ್ತೊಂದು ದೇವಾಲಯದ ಪರಿಚಯ ಮಾಡುವವರಿದ್ದು ತಮಗೆ ಇಂದಿನ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.